ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ತರಗತಿಗಳಲ್ಲಿ ನಾನು 2025ರ ಕೆಸೆಟ್ ಇತಿಹಾಸ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ. ಬನ್ನಿ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಪ್ರಶ್ನೆಗಳನ್ನು ನಾವು ಡಿಸ್ಕಷನನ್ನು ಮಾಡೋಣ. ಸ್ನೇಹಿತರೆ, ಪ್ರಶ್ನೆಯನ್ನು ಫಸ್ಟು ನಾವು ನೋಡೋಣ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ನಾಗರಿಕ ಸೇವೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಳಗಡೆ ಸ್ಟೇಟ್ಮೆಂಟ್ಗಳಿವೆ, ಸ್ಟೇಟ್ಮೆಂಟ್ಗಳನ್ನು ಓದ್ಕೊಳ್ಳೋಣ ಸ್ನೇಹಿತರೆ. ಲಾರ್ಡ್ ಕಾರ್ನ್ವಾಲಿಸನು ನಾಗರಿಕ ಸೇವೆಗಳ ಹುದ್ದೆಗಳನ್ನು ಸಂಘಟಿಸುವಲ್ಲಿ ಹೊಣೆಗಾರನಾಗಿದ್ದಾನೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇನ್ನು 1853ರ ಚಾರ್ಟರ್ ಕಾಯ್ದೆಯ ಮೂಲಕ ಭಾರತೀಯ ನಾಗರಿಕ ಸೇವಾ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಕ್ತವಾಗಿ ಎಲ್ಲರಿಗೂ ಪರಿಚಯಿಸಲಾಯಿತು. ಇದು ಹೇಳಿಕೆ ಸರಿಯಾಗಿದೆ. ಇನ್ನು 1909ರ ಭಾರತ ಸರ್ಕಾರ ಕಾಯ್ದೆಯು ಭಾರತ ಮತ್ತು ಇಂಗ್ಲೆಂಡ್ನಲ್ಲೇ ಏಕಕಾಲದಲ್ಲಿ ICS ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಿತು. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಏನಕ್ಕಂದರೆ 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳಲ್ಲಿ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕಕಾಲದಲ್ಲಿ ICS ನೇಮಕಾತಿ ಪರೀಕ್ಷೆಗಳು ನಡೀಬೇಕಂತ ಒಂದು ಅವಕಾಶವನ್ನು 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಮಾಡಿಕೊಡ್ತವೆ. ಇನ್ನು 4ನೇ ಹೇಳಿಕೆ, ಸತ್ಯೇಂದ್ರನಾಥ್ ಟ್ಯಾಗೋರ್ ICS ಪರೀಕ್ಷೆಯಲ್ಲಿ ಯಶಸ್ವಿಯಾದ ಮೊದಲ ಭಾರತೀಯರಾಗಿದ್ದಾರೆ. ಸ್ನೇಹಿತರೆ ಡಿ ಕೂಡ ಸರಿಯಾಗಿದೆ. ನಮ್ಮ ಆಯ್ಕೆ 4 ಸರಿಯಾಗಿದೆ. ABD ಮಾತ್ರ ಕರೆಕ್ಟಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಬಂಗಾಳದಲ್ಲಿ ಶಿಶು ಹತ್ಯೆಯನ್ನು ನಿಷೇಧಿಸಿ ಯಾವ ವರ್ಷ ಬಂಗಾಳ ರೆಗ್ಯುಲೇಷನ್ ಆ್ಯಕ್ಟನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದರ ಸರಿಯಾದ ಉತ್ತರ 1802ರಲ್ಲಿ ಬಂಗಾಳದಲ್ಲಿ ಶಿಶು ಹತ್ಯೆಯನ್ನು ನಿಷೇಧಿಸಿ ಬಂಗಾಳ ರೆಗ್ಯುಲೇಷನ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಶಿಕ್ಷಣ ಆಯೋಗ ಭಾರತದ ಪ್ರತಿಯೊಂದು ಪ್ರಾಂತ್ಯದಲ್ಲಿ ಪ್ರತ್ಯೇಕ ವಿದ್ಯಾ ಇಲಾಖೆಗಳಿರಬೇಕೆಂದು ಶಿಫಾರಸು ಮಾಡಿತು ಅಂತ ಪ್ರಶ್ನೆಯನ್ನಾಗಿದೆ. ಇದರ ಸರಿಯಾದ ಉತ್ತರ ಸರ್ ಚಾರ್ಲ್ಸ್ ವುಡ್ ರವರ ವರದಿಗಳ ಮೂಲಕ ಭಾರತದ ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಪ್ರತ್ಯೇಕ ವಿದ್ಯಾ ಇಲಾಖೆಗಳು ಆರಂಭವಾಗ್ತವೆ. ಸ್ನೇಹಿತರೆ, ಇದು ಸರ್ ಚಾರ್ಲ್ಸ್ ವುಡ್ ಅವರ ಶಿಕ್ಷಣ ಆಯೋಗದ ವರದಿಯ ಪ್ರಕಾರ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯ ರೂಪದಲ್ಲಿದೆ. ಪಟ್ಟಿ 1ರಲ್ಲಿ ಬರ ಆಯೋಗ ಮಾಡಿದ್ದಾರೆ. ಪಟ್ಟಿ 2ರಲ್ಲಿ ಬರ ಆಯೋಗ ರಚನೆಯಾದ ವರ್ಷವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಮೊದಲಿಗೆ ದಿ ಸ್ಟ್ಯಾಚ್ಯೂ ಆಯೋಗ ರಚನೆಯಾಗಿದ್ದು ಸ್ನೇಹಿತರೆ 1878ರಲ್ಲಿ ದ ಸ್ಟ್ಯಾಚ್ಯೂ ಆಯೋಗ ರಚನೆ ಆಗ್ತದೆ. ಇದು ಬರಗಾಲದ ಸಂಬಂಧಪಟ್ಟಂತಹ ಒಂದು ಆಯೋಗ. ಇನ್ನು ಲ್ಯಾಲಿ ಆಯೋಗ 1898ರಲ್ಲಿ ರಚನೆ ಆಗ್ತದೆ. ಇನ್ನು ಮೆಕ್ಡೊನಾಲ್ಡ್ ಆಯೋಗ 1901ರಲ್ಲಿ ರಚನೆ ಆಯಿತು. ಇನ್ನು ಬಂಗಾಳ ಬರಪೀಡಿತ ವಿಚಾರಣಾ ಸಮಿತಿ ಸರ್ ಜಾನ್ ವುಡ್ ಹೆಡ್ ಅವರ ಅಧ್ಯಕ್ಷತೆಯಲ್ಲಿ 1943ರಲ್ಲಿ ರಚನೆ ಆಗ್ತದೆ. ಸ್ನೇಹಿತರೆ, ಸ್ಟ್ಯಾಚ್ಯೂ ಆಯೋಗ ರಚನೆ ಆಗಿದ್ದಾಗ ಇದ್ದಂಥ ವೈಸ್ರಾಯ್ ಯಾರಂದರೆ ಲಾರ್ಡ್ ಲಿಟನ್. ಲ್ಯಾಲಿ ಆಯೋಗ ರಚನೆಯಾದಾಗ ಇದ್ದಂತಹ ವೈಸ್ರಾಯ್ ಎಲ್ಗಿನ್. ಮೆಕ್ಡೊನಾಲ್ಡ್ ಆಯೋಗ ರಚನೆಯಾದಾಗ ಇದ್ದಂತಹ ಇದು ವೈಸ್ರಾಯ್ ಯಾರಂದರೆ ಲಾರ್ಡ್ ಕರ್ಜನ್. ಸ್ನೇಹಿತರೆ, ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಪಟ್ಟಿ 1 ಕೊಟ್ಟವನೆ, ಪಟ್ಟಿ 2 ಕೊಟ್ಟವನೆ. ಅಲೆಕ್ಸಾಂಡರ್ ಡಫ್ ಈತ ಸಾರ್ವಜನಿಕ ಶಿಕ್ಷಣ ಸಮಿತಿಯ ಸದಸ್ಯರಾಗಿರ್ತಾರೆ. ಅಲೆಕ್ಸಾಂಡರ್ ಡಫ್ ಇವರು ಸಾರ್ವಜನಿಕ ಶಿಕ್ಷಣ ಸಮಿತಿಯ ಸದಸ್ಯರಾಗಿದ್ದರು. ಯಾರು? ಅಲೆಕ್ಸಾಂಡರ್ ಡಫ್. ಇನ್ನು ಟಿ ಬಿ ಮೆಕಾಲೆ ಈತ ಬೆಂಟಿಂಕನ ಕಾನೂನು ಮಂತ್ರಿ ಆಗಿರ್ತಾನೆ. ಲಾರ್ಡ್ ವಿಲಿಯಂ ಬೆಂಟಿಂಕನ ಕಾನೂನು ಮಂತ್ರಿ ಯಾರೋ ಟಿ ಬಿ ಮೆಕಾಲೆ. ಇನ್ನು ವಿಲಿಯಂ ಬೆಂಟಿಂಕ್ ಈತ 1835ರಲ್ಲಿ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. 1835 ಮೆಡಿಕಲ್ ಕಾಲೇಜನ್ನು ವಿಲಿಯಂ ಬೆಂಟಿಂಕ್ ಆರಂಭಿಸ್ತಾನೆ. ಎಲ್ಲಿ? ಕಲ್ಕತ್ತಾದಲ್ಲಿ. ಇನ್ನು ಲಾರ್ಡ್ ಹಾರ್ಡಿಂಜ್ ಈತ ಶಿಕ್ಷಣ ಮಂಡಳಿಯನ್ನು ಸ್ಥಾಪಿಸ್ತಾನೆ. ಶಿಕ್ಷಣ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾನೆ. ಶಿಕ್ಷಣ ಮಂಡಳಿ
ಸ್ಥಾಪಿಸಿದ. ಇಂಪಾರ್ಟೆಂಟ್ ಇದು. ಇನ್ನು ಇದರ ಆಯ್ಕೆ ಯಾವುದಂದರೆ ಆಯ್ಕೆ ಒಂದು ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಬರೀರಿ ಅಂತ ಇದೆ. ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟವನ ಸ್ನೇಹಿತರೆ. ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಸ್ಥಾಪಿಸ್ತಾರೆ. ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಗುರುತಿಸ್ಕೊಂಡಿರ್ತಾರೆ. ಇದರ ಸಂಘಟನೆ ಮೂಲಕ ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಮೇಡಮ್ ಬ್ಲಾವಟ್ಸ್ಕಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಕರ್ನಲ್ ಆಲ್ಕಾಟ್ ಮತ್ತು HP ಬ್ಲಾವಟ್ಸ್ಕಿ ಅವರು ಸ್ಥಾಪನೆ ಮಾಡ್ತಾರೆ. ಇನ್ನು ಧರ್ಮಸಭಾ ರಾಧಾಕಾಂತ್ ದೇವ್. ಧರ್ಮಸಭಾದ ಸ್ಥಾಪಕರು ರಾಧಾಕಾಂತ್ ದೇವ್. ಇನ್ನು ಸೇವಾ ಸದನವನ್ನು ಬಹರಾಮ್ಜಿ ಮಲ್ಬರಿ ಇವರು ಸೇವಾ ಸದನವನ್ನು ಸ್ಥಾಪಿಸ್ತಾರೆ. ಇನ್ನು ಸೋಷಿಯಲ್ ಸರ್ವಿಸ್ ಲೀಗನ್ನು NM ಜೋಶಿ ಅವರು ಸ್ಥಾಪಿಸ್ತಾರೆ. NM ಜೋಶಿ ಅವರ ಸೋಷಿಯಲ್ ಸರ್ವಿಸ್ ಲೀಗ್ ಭಾಳ ಇಂಪಾರ್ಟೆಂಟ್. ಇದು ಸಂಘಟನೆಗಳು ಮತ್ತು ಸ್ಥಾಪಕರು ಅಂತ ಇದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಆಯ್ಕೆ 2 ಸರಿಯಾಗಿದೆ. ಧರ್ಮಸಭಾದ ಸ್ಥಾಪಕ ರಾಧಾಕಾಂತ್ ದೇವ್, ಸೇವಾ ಸದನದ ಸ್ಥಾಪಕ ಬಹರಾಮ್ಜಿ ಮಲ್ಬಾರಿ, ಸೋಷಿಯಲ್ ಸರ್ವಿಸ್ ಲೀಗ್ನ ಸ್ಥಾಪಕರು NM ಜೋಶಿ. ಇನ್ನು ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಗುರುತಿಸ್ಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರಂಪಾ ಬಂಡಾಯದ ನಾಯಕತ್ವ ವಹಿಸಿದವರು ಯಾರು ಮತ್ತು ಅದು ಯಾವಾಗ ನಡೆಯಿತು? ರಂಪಾ ದಂಗೆ ಯಾವಾಗ ನಡೆಯಿತು, ಯಾರ ನಾಯಕತ್ವದಲ್ಲಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಯ್ಕೆ 1 ಅಲ್ಲೂರಿ ಸೀತಾರಾಮರಾಜು ಅವರ ನಾಯಕತ್ವದಲ್ಲಿ ರಂಪಾ ದಂಗೆ ನಡೀತದೆ. 1922ರಿಂದ 24ರವರೆಗೆ ರಂಪಾ ದಂಗೆ ನಡೀತದೆ ಅಲ್ಲೂರಿ ಸೀತಾರಾಮರಾಜು ಅವರ ನಾಯಕತ್ವದಲ್ಲಿ. ಇನ್ನು ಬಿರ್ಸಾ ಮುಂಡಾ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಮುಂದಿನ ಪ್ರಶ್ನೆ ನೋಡೋಣ. ಬಿರ್ಸಾ ಮುಂಡಾ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ 1899 1900ರಲ್ಲಿ ಛೋಟಾ ನಾಗಪುರ ಬುಡಕಟ್ಟು ಬಂಡಾಯದ ಪ್ರಮುಖ ನಾಯಕ. ಈತ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ನಡೆದಂತಹ ಬಂಡಾಯದ ಪ್ರಮುಖ ನಾಯಕ, ಬುಡಕಟ್ಟು ಬಂಡಾಯದ ಪ್ರಮುಖ ನಾಯಕ ಯಾರಂದರೆ ಬಿರ್ಸಾ ಮುಂಡಾ. ಈ ಬಿರ್ಸಾ ಮುಂಡಾ ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾನೆ. ಈ ಮುಂಡಾ ದಂಗೆ ನಡೆದದ್ದು 1899 1900ರ ಘಟ್ಟದಲ್ಲಿ ನಡೀತದೆ. ಬಿರ್ಸಾ ಮುಂಡಾ ದಂಗೆ ಮುಂಡಾ ದಂಗೆ ಅಂತ ಕರೀತಾರೆ. ಅದಕ್ಕೆ ಮುಂಡಾ ದಂಗೆ ಅಂತಲೂ ಕರೀತಾರೆ. ಇನ್ನು ಭಾರತೀಯ ಮಹಿಳೆಯರಿಗೆ ಶಿಶು ಜನನಕ್ಕೆ ಸಹಾಯಕವಾಗುವ ಆಧುನಿಕ ಔಷಧಿ ಮತ್ತು ತಾಂತ್ರಿಕ ಕೌಶಲ್ಯ ಒದಗಿಸಲು ಕಲ್ಕತ್ತಾದಲ್ಲಿ ಡಫರಿನ್ ಆಸ್ಪತ್ರೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ 1885ರಲ್ಲಿ ಭಾರತೀಯ ಮಹಿಳೆಯರಿಗೆ ಶಿಶು ಜನನಕ್ಕೆ ಸಹಾಯಕವಾಗುವಂತಹ ಆಧುನಿಕ ಔಷಧಿ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಒದಗಿಸಲಿಕ್ಕೆ ಕಲ್ಕತ್ತಾದಲ್ಲಿ 1885ರಲ್ಲಿ ಡಫರಿನ್ ಆಸ್ಪತ್ರೆಯನ್ನು ಸ್ಥಾಪನೆ ಆಗ್ತದೆ. ಆವಾಗಿದ್ದಂತಹ ವೈಸ್ರಾಯ್ ಯಾರಂದರೆ ಲಾರ್ಡ್ ಡಫರಿನ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸಂಗೀತದ ಸಿದ್ಧಾಂತ ಮತ್ತು ಬಳಕೆಯಲ್ಲಿ ಹಲವು ಪರ್ಷಿಯನ್ ಮತ್ತು ಅರೇಬಿಕ್ ರಾಗಗಳಲ್ಲಿ ಪಾರಂಗತನಾಗಿದ್ದ ಈ ಕೆಳಗೆ ನಮೂದಿಸಿದ ಯಾವ ವ್ಯಕ್ತಿಗೆ ನಾಯಕ ಅಥವಾ ಮಾಸ್ಟರ್ ಎಂಬ ಬಿರುದು ನೀಡಲಾಗಿತ್ತು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಅಮೀರ್ ಖುಸ್ರೋ ಅವರು ಪರ್ಷಿಯನ್ ಮತ್ತು ಅರೇಬಿಕ್ ರಾಗಗಳಲ್ಲಿ ಪಾರಂಗತನಾಗಿರ್ತಾನೆ. ಯಾರೋ ಅಮೀರ್ ಖುಸ್ರೋ. ಈ ಅಮೀರ್ ಖುಸ್ರೋಗೆ ಮಾಸ್ಟರ್ ಎಂಬ ಬಿರುದು ನೀಡಲಾಗಿತ್ತು. ಯಾರಿಗೆ? ಅಮೀರ್ ಖುಸ್ರೋ. ಸಂಗೀತದ ಸಿದ್ಧಾಂತ ಮತ್ತು ಬಳಕೆಯಲ್ಲಿ ಬಹಳ ಪರಿಣತನಾಗಿರ್ತಾರೆ ಅಮೀರ್ ಖುಸ್ರೋ. ಇನ್ನು ಜಾತ್ಯತೀತ ಎಂಬ ಪದವನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ 42ನೇ ತಿದ್ದುಪಡಿಯ ಮೂಲಕ ಜಾತ್ಯತೀತ ಎಂಬ ಪದವನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡ್ತಾರೆ. ಇನ್ನು BP ಮಂಡಲ್ ಆಯೋಗವನ್ನು ಯಾರ ನೇತೃತ್ವದ ಸರ್ಕಾರ ರಚನೆ ಮಾಡಿತು?
ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಬಿ ಪಿ ಮಂಡಲ್ ಆಯೋಗವನ್ನು ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಸರ್ಕಾರ ರಚನೆ ಮಾಡ್ತದೆ. ಬಿ ಪಿ ಮಂಡಲ್ ಆಯೋಗ ಇದು ಹಿಂದುಳಿದ ವರ್ಗಗಳಿಗೆ ಒಂದು ಮೀಸಲಾತಿಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ರಚನೆ ಆದಂತಹ ಒಂದು ಆಯೋಗ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹೋಮ್ ರೂಲ್ ಚಳುವಳಿಯೊಂದಿಗೆ ಈ ಕೆಳಗಿನ ಯಾರು ಸಂಬಂಧ ಹೊಂದಿದ್ದರು? ಹೋಮ್ ರೂಲ್ ಚಳುವಳಿಯೊಂದಿಗೆ ಈ ಕೆಳಗಿನ ಯಾರು ಸಂಬಂಧ ಹೊಂದಿದ್ದರು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಯಾನಿ ಬೆಸೆಂಟ್ ಮತ್ತು ಜಿ ಕೆ ಗೋಖಲೆ. ಯಾನಿ ಬೆಸೆಂಟ್ ಮತ್ತು ಜಿ ಕೆ ಗೋಖಲೆ ಅವರ ನಾಯಕತ್ವ ಇರ್ತದೆ ಹೋಮ್ ರೂಲ್ ಚಳುವಳಿಗೆ. ಯಾನಿ ಬೆಸೆಂಟ್ ಮತ್ತು ಜಿ ಕೆ ಗೋಖಲೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಕಂಡವುಗಳಲ್ಲಿ ಯಾವುವು ಗ್ರಾಮೀಣ ನೆಲಗಟ್ಟಿನ ಗಾಂಧಿವಾದಿ ಚಳುವಳಿಗಳಾಗಿದ್ದವು ಅಂತ ಪ್ರಶ್ನೆಯಾಗಿದೆ. ಕೆಳಕಂಡವುಗಳಲ್ಲಿ ಗ್ರಾಮೀಣ ನೆಲಗಟ್ಟಿನ ಗಾಂಧಿವಾದಿ ಚಳುವಳಿಗಳಾಗಿದ್ದವು ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದರಲ್ಲಿ ಆಯ್ಕೆ 3 ಸರಿಯಾಗಿದೆ. ಯಾವ್ಯಾವ ಅಂದರೆ ಗಾಂಧಿ ನೆಲಗಟ್ಟಿನ ಗಾಂಧಿವಾದಿ ಚಳುವಳಿ ಯಾವುದು ಅಂದರೆ ಚಂಪಾರನ್ ಚಳುವಳಿ ಒಂದು, ಚಂಪಾರನ್ ಚಳುವಳಿ, ಮತ್ತು ಬಿಷ್ಣೋಯಿ ಚಳುವಳಿ. ಬಿಷ್ಣೋಯಿ ಇವೆರಡೂ ಕೂಡ ಗಾಂಧಿವಾದಿ ಚಳುವಳಿಗಳಾಗಿದ್ದವು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು, ಒಂದು ಪ್ರತಿಪಾದನೆ, ಎರಡನೇದು ಕಾರಣ ಎಂದು ಕರೆಯಲಾಗಿದೆ. ಸ್ನೇಹಿತರ, ಪ್ರತಿಪಾದನೆ ನೋಡೋಣ. ಗದರ್ ಚಳುವಳಿಗೆ ಹಿಂಸೆಯ ಮಾರ್ಗವು ಅಪತ್ಯವಾಗಿರಲಿಲ್ಲ. ಇನ್ನು ಗದರ್ ಚಳುವಳಿಯು ಅನಿವಾಸಿ ಭಾರತೀಯರು ಪ್ರಾರಂಭಿಸಿದ ಅಂತಾರಾಷ್ಟ್ರೀಯ ರಾಜಕೀಯ ಚಳುವಳಿ ಅಂತ ಕಾರಣ ಹೇಳ್ತದೆ. ಸ್ನೇಹಿತರೆ, 2 ಸ್ಟೇಟ್ಮೆಂಟ್ ಸರಿಯಾಗಿವೆ. ಆದರೆ ಈ ಪ್ರತಿಪಾದನೆ ಆ ಕಾರಣಕ್ಕೆ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಈ ಕಾರಣ ಪ್ರತಿಪಾದನೆಗೆ ಸರಿಯಾದ ಎಕ್ಸ್ಪ್ಲನೇಷನ್ ಅಲ್ಲ ಅಂತ ಹೇಳಿದ್ದಾರೆ. ಗದರ್ ಚಳುವಳಿಗೆ ಹಿಂಸೆಯ ಮಾರ್ಗವು ಅಪತ್ಯವಾಗಿರಲಿಲ್ಲ ಅಂದರೆ ಗದರ್ ಚಳುವಳಿ ಒಂದು ಹಿಂಸಾತ್ಮಕ ಒಂದು ಸಂಘಟನೆ. ಅದು ಗದರ್ ಅನ್ನೋದು ಬ್ರಿಟಿಷರಲ್ಲೇ ಒಂದು ಭಯವನ್ನು ಹುಟ್ಟಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಂತಹ ಅನಿವಾಸಿ ಭಾರತೀಯರು ಸ್ಥಾಪಿಸಿದಂತಹ ಒಂದು ಚಳುವಳಿ ಅದು. ಓಕೆ ಸ್ನೇಹಿತರೆ, ಇಷ್ಟು ನಾವು ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.